ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿದ ಬಳಿಕವಾದರೂ ಈ ಭಿನ್ನರ ಗುಂಪು ಸೈಲೆಂಟ್ ಆಗುತ್ತಾ ಅನ್ನುವಂಥ ಪ್ರಶ್ನೆಗೆ ಇಲ್ಲ ಅನ್ನುವಂಥ ಉತ್ತರ ಸಿಗ್ತಾ ಇದೆ. ಮತ್ತೊಮ್ಮೆ ಬಿಪಿ ಹರೀಶ್ ರಿಪಬ್ಲಿಕನ್ ಜೊತೆ ಮಾತನಾಡ್ತಾ ಮತ್ತೊಮ್ಮೆ ಅಸಮಾಧಾನವನ್ನ ಹೊರಹಾಕ್ತಿದ್ದಾರೆ. ಶಾಸಕ ಯತ್ನಾಳ್ ಪರ ನಿಂತ್ಕೊಂಡಿದೆ ಬಿಜೆಪಿ ಭಿನ್ನರ ಗುಂಪು. ಯತ್ನಾಳ್ ಉಚ್ಚಾಟನೆಯ ಆದೇಶ ವಾಪಸ್ ಪಡೆದುಕೊಳ್ಳೋದಕ್ಕೆ ಹೈಕಮಾಂಡ್ಗೆ ಮನವಿ ಮಾಡ್ಕೊಳ್ತೀವಿ ಅಂತ ಬಿಪಿ ಹರೀಶ್ ಅವರು ಮಾತನಾಡಿದ್ದಾರೆ. ಹೈಕಮಾಂಡ್ ಮುಂದೆ ಪರೇಡ್ ಮಾಡೋದಕ್ಕೆ ಪ್ಲಾನ್ ರೂಪಿಸಿಕೊಂಡಿದ್ದಾರಂತೆ ಭಿನ್ನರ ಗುಂಪಿನವರು. ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಅವರನ್ನ ಭೇಟಿ ಮಾಡಿ ಮನವಿ ಮಾಡಿಕೊಳ್ಳೋ ಸಾಧ್ಯತೆ ಕೂಡ ಇದೆ. ರಿಪಬ್ಲಿಕನ್ ಜೊತೆ ಶಾಸಕ ಬಿಪಿ ಹರೀಶ್ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಬಿಪಿ ಹರೀಶ್ ಅವರು ಕೂಡ ಪಕ್ಷದಿಂದ ಉಚ್ಚಾಟನೆ ಆಗ್ಬಿಡ್ತಾರ ಅಂಥದ್ದೊಂದು ಆತಂಕವನ್ನ ಅವರು ಕೂಡ ಎದುರಿಸ್ತಿದ್ದಾರೆ. ಬಟ್ ಅದಕ್ಕೆಲ್ಲ ಡೋಂಟ್ ಕೇರ್ ಅನ್ನುವಂತಹ ವಿಚಾರವನ್ನ ನಿನ್ನೆನೆ ಅವರು ಪ್ರಸ್ತಾಪ ಮಾಡಿದ್ರು. ಬಿಪಿ ಹರೀಶ್ ರಿಪಬ್ಲಿಕನ್ ಜೊತೆ ಮಾತನಾಡಿದ್ದಾರೆ. ಏನ್ ಹೇಳಿದ್ದಾರೆ ಬನ್ನಿ ನೋಡ್ಕೊಂಡು ಬರೋಣ. ತಮ್ಮ ಆಪ್ತರು ಇದ್ರ ಜೊತೆ ಇದ್ದರು. ಇವತ್ತು ಉಚ್ಚಾಟನೆ ಆಗಿದೆ, ಪಕ್ಷದಲ್ಲಿ ಇಲ್ಲ ಅಷ್ಟೇ, ಆತ್ಮೀಯತೆಯಾಗಿ ಜೊತೆಗಿದ್ದಾರೆ. ಇದನ್ನು ತಾವು ಯಾವ ರೀತಿಯಾಗಿ ವಿಶ್ಲೇಷಣೆ ಮಾಡ್ತೀರಿ ಸರ್? ನೋಡಿ, ನಾನು ಬೇರೆ ಕಾರ್ಯಕ್ರಮದ ನಿಮಿತ್ತ ಬೆಂಗಳೂರಿಗೆ ಬಂದೆ. ಬೆಂಗಳೂರಿಗೆ ಬಂದಾಗ ಯತ್ನಾಳ್ ಅವರು 6 ವರ್ಷ ಉಚ್ಚಾಟನೆ ಆಗಿರ್ತಕ್ಕಂಥದ್ದು ಮಾಧ್ಯಮದ ಮೂಲಕ ಗೊತ್ತಾಯಿತು. ನಂತರ ಅವ್ರ ಜೊತೆ ಮಾತನಾಡಲಿಕ್ಕೆ ನಾನು ಪ್ರಯತ್ನ ಮಾಡಿದೆ, ಆದರೆ ಅವರು ಯಾವುದೇ ನನಗೆ ಸಂಪರ್ಕಕ್ಕೆ ಸಿಕ್ಕಿಲ್ಲ. ನಮಗೂ ಕೂಡ ನೋವಾಗಿದೆ. ನಮ್ಮ ಆತ್ಮೀಯರು, ಹಿರಿಯ ಮುಖಂಡರು 6 ವರ್ಷಗಳ ಕಾಲ ಉಚ್ಚಾಟನೆ ಆಗಿರ್ತಕ್ಕಂಥದ್ದು. ಅವರ ಭೇಟಿ ಮಾಡಿ ನಂತರ ನಮ್ಮೆಲ್ಲ ಹಿರಿಯರ ಜೊತೆ ಚರ್ಚೆ ಮಾಡಿ ಇವತ್ತು ಪಕ್ಷದ ಹೈಕಮಾಂಡಿಗೆ ಮನವೊಲಿಸ್ತಕ್ಕಂಥದ್ದು ಪ್ರಯತ್ನವನ್ನು ನಾವು ಮಾಡಬೇಕಂತಕ್ಕಂಥ ಒಂದು ವಿಚಾರದಲ್ಲಿ ನಾವಿದ್ದೀವಿ. ಅಂತ ದೊಡ್ಡ ಒಂದು ಎಲ್ಲೊಂದು ಕಡೆ ರಾಷ್ಟ್ರೀಯ ಮಟ್ಟದ ಹೋರಾಟ ಇರ್ತಕ್ಕಂಥ ಅಂಥ ಹೋರಾಟವನ್ನು ಭಾಳ ಯಶಸ್ವಿಯಾಗಿ ಮತ್ತು ಪರಿಣಾಮಕಾರಿಯಾಗಿ ಯತ್ನಾಳ್ ಅವರ ನೇತೃತ್ವದಲ್ಲಿ ತಾವೆಲ್ಲರೂ ಕೂಡ ಮಾಡಿದ್ವಿ. ಅದು ರಿಪೋರ್ಟನ್ನು ಕೊಟ್ಟರೆ ಅದಕ್ಕೆ ಹೈಕಮಾಂಡ್ ಕೂಡ ಮೆಚ್ಚುಗೆ ಸೂಚಿತು ಅಂತ ಕೂಡ ಹೇಳಿದ್ರಿ. ಆದರೆ ಇದೆಲ್ಲವೂ ಕೂಡ ಹೈಕಮಾಂಡ್ ಗಮನಕ್ಕೆ ಬಂದಿರಲಿಲ್ವಾ ಈ ಸಂದರ್ಭದಲ್ಲಿ ಅಂತ? ನೋಡಿ, ಹೈಕಮಾಂಡ್ ಯಾವ ಕಾರಣಕ್ಕೆ ಈ ತೀರ್ಮಾನ ತೆಗೆದುಕೊಂಡಿದ್ದಾರೋ ಅದು ಯತ್ನಾಳ್ ಮೂಲಕ ಗೊತ್ತಾಗಬೇಕು, ಇಲ್ಲ ಇನ್ನು 2-3 ದಿನದಲ್ಲಿ ಆ ವಿಚಾರ ನಮಗೆ ಗೊತ್ತಾಗಬೇಕು. ಸದ್ಯಕ್ಕೆ ಯಾವುದೂ ಕೂಡ ಯಾವ ಮಾಹಿತಿ ಕೂಡ ನಮಗಿಲ್ಲ. ಹಾಗಿದ್ರೆ ಮತ್ತೆ ಮುಂದೆ ಯತ್ನಾಳ್ ಅವರ ನೇತೃತ್ವದಲ್ಲಿ ಮತ್ತಷ್ಟು ಹೋರಾಟಗಳು, ಅಂದರೆ ನೀವು ಕೈಗೊಂಡಿರ್ತಕ್ಕಂಥದ್ದು ಪಕ್ಷ ಹಿತದೃಷ್ಟಿಯಿಂದ, ಹಾಗೆಯೇ ಒಂದಷ್ಟು ಪ್ರತ್ಯೇಕತೆ ಹೋರಾಟಗಳಾದವು ಅಷ್ಟೇ ಹೊರತು ಇಲ್ಲಿ ಕೂಡ ಪಕ್ಷ ವಿರೋಧಿ ಅಂತಕ್ಕಂಥದ್ದು ಈವರೆಗೂ ಕೂಡ ಯಾರು ಕೂಡ ಹೇಳ್ತಾ ಇಲ್ಲ. ಅದು ಕೆಲವೊಬ್ಬರು ಒಂದಷ್ಟು ಮಂದಿ ಹೇಳಿರ್ಬೋದು. ಆದರೆ ಮುಂದೆ ಯತ್ನಾಳ್ ಅವರ ನೇತೃತ್ವದಲ್ಲೇ ಮತ್ತಷ್ಟು ಹೋರಾಟಗಳನ್ನ ಮುಂದುವರಿಸ್ತೀರ? ಹಾಗೆ ನಾವೆಲ್ಲ ಕೂತು ಚರ್ಚೆ ಮಾಡಿ ತೀರ್ಮಾನ ತೆಗೆದುಕೊಳ್ತೀವಿ. ಯತ್ನಾಳ್ ಬರಬೇಕು, ಅದೇ ರೀತಿ ರಮೇಶ್ ಜಾರಕಿಹೊಳಿ ಅವರು, ನಮ್ಮ ಮಾಜಿ ಲೋಕಸಭಾ ಸಚಿವ ಎಂ ಸಿದ್ದೇಶ್ವರು, ನಾವು ಯಾರೂ ಊರಲ್ಲಿಲ್ಲ, ಒಬ್ಬರೊಬ್ಬರು ಒಂದೊಂದು ಊರಲ್ಲಿದ್ದಾರೆ. ಆದಷ್ಟು ನಾಳೆ ಬರ್ಬೋದು ಅಂತಕ್ಕಂಥ ನಿರೀಕ್ಷೆಯಲ್ಲಿದ್ದೀವಿ. ನಾವೆಲ್ಲ ಕೂತು ತೀರ್ಮಾನ ತೆಗೆದು. ಕ್ಯಾಮ್ರಾ ಪರ್ಸನ್ ಲೋಹಿತ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿದ ಬಳಿಕವಾದರೂ ಈ ಭಿನ್ನರ ಗುಂಪು ಸೈಲೆಂಟ್ ಆಗುತ್ತಾ ಅನ್ನುವಂಥ ಪ್ರಶ್ನೆಗೆ ಇಲ್ಲ ಅನ್ನುವಂಥ ಉತ್ತರ ಸಿಗ್ತಾ ಇದೆ. ಮತ್ತೊಮ್ಮೆ ಬಿಪಿ ಹರೀಶ್ ರಿಪಬ್ಲಿಕನ್ ಜೊತೆ ಮಾತನಾಡ್ತಾ ಮತ್ತೊಮ್ಮೆ ಅಸಮಾಧಾನವನ್ನ ಹೊರಹಾಕ್ತಿದ್ದಾರೆ. ಶಾಸಕ ಯತ್ನಾಳ್ ಪರ ನಿಂತ್ಕೊಂಡಿದೆ ಬಿಜೆಪಿ ಭಿನ್ನರ ಗುಂಪು. ಯತ್ನಾಳ್ ಉಚ್ಚಾಟನೆಯ ಆದೇಶ ವಾಪಸ್ ಪಡೆದುಕೊಳ್ಳೋದಕ್ಕೆ ಹೈಕಮಾಂಡ್ಗೆ ಮನವಿ ಮಾಡ್ಕೊಳ್ತೀವಿ ಅಂತ ಬಿಪಿ ಹರೀಶ್ ಅವರು ಮಾತನಾಡಿದ್ದಾರೆ. ಹೈಕಮಾಂಡ್ ಮುಂದೆ ಪರೇಡ್ ಮಾಡೋದಕ್ಕೆ ಪ್ಲಾನ್ ರೂಪಿಸಿಕೊಂಡಿದ್ದಾರಂತೆ ಭಿನ್ನರ ಗುಂಪಿನವರು. ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಅವರನ್ನ ಭೇಟಿ ಮಾಡಿ ಮನವಿ ಮಾಡಿಕೊಳ್ಳೋ ಸಾಧ್ಯತೆ ಕೂಡ ಇದೆ. ರಿಪಬ್ಲಿಕನ್ ಜೊತೆ ಶಾಸಕ ಬಿಪಿ ಹರೀಶ್ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಬಿಪಿ ಹರೀಶ್ ಅವರು ಕೂಡ ಪಕ್ಷದಿಂದ ಉಚ್ಚಾಟನೆ ಆಗ್ಬಿಡ್ತಾರ ಅಂಥದ್ದೊಂದು ಆತಂಕವನ್ನ ಅವರು ಕೂಡ ಎದುರಿಸ್ತಿದ್ದಾರೆ. ಬಟ್ ಅದಕ್ಕೆಲ್ಲ ಡೋಂಟ್ ಕೇರ್ ಅನ್ನುವಂತಹ ವಿಚಾರವನ್ನ ನಿನ್ನೆನೆ ಅವರು ಪ್ರಸ್ತಾಪ ಮಾಡಿದ್ರು. ಬಿಪಿ ಹರೀಶ್ ರಿಪಬ್ಲಿಕನ್ ಜೊತೆ ಮಾತನಾಡಿದ್ದಾರೆ. ಏನ್ ಹೇಳಿದ್ದಾರೆ ಬನ್ನಿ ನೋಡ್ಕೊಂಡು ಬರೋಣ. ತಮ್ಮ ಆಪ್ತರು ಇದ್ರ ಜೊತೆ ಇದ್ದರು. ಇವತ್ತು ಉಚ್ಚಾಟನೆ ಆಗಿದೆ, ಪಕ್ಷದಲ್ಲಿ ಇಲ್ಲ ಅಷ್ಟೇ, ಆತ್ಮೀಯತೆಯಾಗಿ ಜೊತೆಗಿದ್ದಾರೆ. ಇದನ್ನು ತಾವು ಯಾವ ರೀತಿಯಾಗಿ ವಿಶ್ಲೇಷಣೆ ಮಾಡ್ತೀರಿ ಸರ್? ನೋಡಿ, ನಾನು ಬೇರೆ ಕಾರ್ಯಕ್ರಮದ ನಿಮಿತ್ತ ಬೆಂಗಳೂರಿಗೆ ಬಂದೆ. ಬೆಂಗಳೂರಿಗೆ ಬಂದಾಗ ಯತ್ನಾಳ್ ಅವರು 6 ವರ್ಷ ಉಚ್ಚಾಟನೆ ಆಗಿರ್ತಕ್ಕಂಥದ್ದು ಮಾಧ್ಯಮದ ಮೂಲಕ ಗೊತ್ತಾಯಿತು. ನಂತರ ಅವ್ರ ಜೊತೆ ಮಾತನಾಡಲಿಕ್ಕೆ ನಾನು ಪ್ರಯತ್ನ ಮಾಡಿದೆ, ಆದರೆ ಅವರು ಯಾವುದೇ ನನಗೆ ಸಂಪರ್ಕಕ್ಕೆ ಸಿಕ್ಕಿಲ್ಲ. ನಮಗೂ ಕೂಡ ನೋವಾಗಿದೆ. ನಮ್ಮ ಆತ್ಮೀಯರು, ಹಿರಿಯ ಮುಖಂಡರು 6 ವರ್ಷಗಳ ಕಾಲ ಉಚ್ಚಾಟನೆ ಆಗಿರ್ತಕ್ಕಂಥದ್ದು. ಅವರ ಭೇಟಿ ಮಾಡಿ ನಂತರ ನಮ್ಮೆಲ್ಲ ಹಿರಿಯರ ಜೊತೆ ಚರ್ಚೆ ಮಾಡಿ ಇವತ್ತು ಪಕ್ಷದ ಹೈಕಮಾಂಡಿಗೆ ಮನವೊಲಿಸ್ತಕ್ಕಂಥದ್ದು ಪ್ರಯತ್ನವನ್ನು
ನಾವು ಮಾಡಬೇಕಂತಕ್ಕಂಥ ಒಂದು ವಿಚಾರದಲ್ಲಿ ನಾವಿದ್ದೀವಿ. ಅಂತ ದೊಡ್ಡ ಒಂದು ಎಲ್ಲೊಂದು ಕಡೆ ರಾಷ್ಟ್ರೀಯ ಮಟ್ಟದ ಹೋರಾಟ ಇರ್ತಕ್ಕಂಥ ಅಂಥ ಹೋರಾಟವನ್ನು ಭಾಳ ಯಶಸ್ವಿಯಾಗಿ ಮತ್ತು ಪರಿಣಾಮಕಾರಿಯಾಗಿ ಯತ್ನಾಳ್ ಅವರ ನೇತೃತ್ವದಲ್ಲಿ ತಾವೆಲ್ಲರೂ ಕೂಡ ಮಾಡಿದ್ವಿ. ಅದು ರಿಪೋರ್ಟನ್ನು ಕೊಟ್ಟರೆ ಅದಕ್ಕೆ ಹೈಕಮಾಂಡ್ ಕೂಡ ಮೆಚ್ಚುಗೆ ಸೂಚಿತು ಅಂತ ಕೂಡ ಹೇಳಿದ್ರಿ. ಆದರೆ ಇದೆಲ್ಲವೂ ಕೂಡ ಹೈಕಮಾಂಡ್ ಗಮನಕ್ಕೆ ಬಂದಿರಲಿಲ್ವಾ ಈ ಸಂದರ್ಭದಲ್ಲಿ ಅಂತ? ನೋಡಿ, ಹೈಕಮಾಂಡ್ ಯಾವ ಕಾರಣಕ್ಕೆ ಈ ತೀರ್ಮಾನ ತೆಗೆದುಕೊಂಡಿದ್ದಾರೋ ಅದು ಯತ್ನಾಳ್ ಮೂಲಕ ಗೊತ್ತಾಗಬೇಕು, ಇಲ್ಲ ಇನ್ನು 2-3 ದಿನದಲ್ಲಿ ಆ ವಿಚಾರ ನಮ್ಗೆ ಗೊತ್ತಾಗಬೇಕು. ಸದ್ಯಕ್ಕೆ ಯಾವುದೂ ಕೂಡ ಯಾವ ಮಾಹಿತಿ ಕೂಡ ನಮಗಿಲ್ಲ. ಹಾಗಿದ್ರೆ ಮತ್ತೆ ಮುಂದೆ ಯತ್ನಾಳ್ ಅವರ ನೇತೃತ್ವದಲ್ಲಿ ಮತ್ತಷ್ಟು ಹೋರಾಟಗಳು, ಅಂದರೆ ನೀವು ಕೈಗೊಂಡಿರ್ತಕ್ಕಂಥದ್ದು ಪಕ್ಷ ಹಿತದೃಷ್ಟಿಯಿಂದ ಹಾಗೆಯೇ ಒಂದಷ್ಟು ಪ್ರತ್ಯೇಕತೆ ಹೋರಾಟಗಳು ಆದವು ಅಷ್ಟೇ ಹೊರತು ಇಲ್ಲಿ ಕೂಡ ಪಕ್ಷ ವಿರೋಧಿ ಅಂತಕ್ಕಂಥದ್ದು ಈವರೆಗೂ ಕೂಡ ಯಾರು ಕೂಡ ಹೇಳ್ತಾ ಇಲ್ಲ. ಅದು ಕೆಲವೊಬ್ಬರು ಒಂದಷ್ಟು ಮಂದಿ ಹೇಳಿರ್ಬೋದು. ಆದರೆ ಮುಂದೆ ಯತ್ನಾಳ್ ಅವರ ನೇತೃತ್ವದಲ್ಲೇ ಮತ್ತಷ್ಟು ಹೋರಾಟಗಳನ್ನ ಮುಂದುವರಿಸ್ತೀರ? ಹಾಗೆ ನಾವೆಲ್ಲ ಕೂತು ಚರ್ಚೆ ಮಾಡಿ ತೀರ್ಮಾನ ತೆಗೆದುಕೊಳ್ತೀವಿ. ಯತ್ನಾಳ್ ಬರಬೇಕು, ಅದೇ ರೀತಿ ರಮೇಶ್ ಜಾರಕಿಹೊಳಿ ಅವರು, ನಮ್ಮ ಮಾಜಿ ಲೋಕಸಭಾ ಸಚಿವ ಎಂ ಸಿದ್ದೇಶ್ವರು, ನಾವು ಯಾರೂ ಊರಲ್ಲಿಲ್ಲ, ಒಬ್ಬರೊಬ್ಬರು ಒಂದೊಂದು ಊರಲ್ಲಿದ್ದಾರೆ. ಆದಷ್ಟು ನಾಳೆ ಬರ್ಬೋದು ಅಂತಕ್ಕಂಥ ನಿರೀಕ್ಷೆಯಲ್ಲಿದ್ದೀವಿ. ನಾವೆಲ್ಲ ಕೂತು ತೀರ್ಮಾನ ತೆಗೆದು. ಕ್ಯಾಮ್ರಾ ಪರ್ಸನ್ ಲೋಹಿತ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿದ ಬಳಿಕವಾದ್ರೂ ಈ ಭಿನ್ನರ ಗುಂಪು ಸೈಲೆಂಟ್ ಆಗುತ್ತಾ ಅನ್ನುವಂಥ ಪ್ರಶ್ನೆಗೆ ಇಲ್ಲ ಅನ್ನುವಂಥ ಉತ್ತರ ಸಿಗ್ತಾ ಇದೆ. ಮತ್ತೊಮ್ಮೆ ಬಿಪಿ ಹರೀಶ್ ರಿಪಬ್ಲಿಕನ ಜೊತೆ ಮಾತನಾಡ್ತಾ ಮತ್ತೊಮ್ಮೆ ಅಸಮಾಧಾನವನ್ನ ಹೊರಹಾಕ್ತಿದ್ದಾರೆ. ಶಾಸಕ ಯತ್ನಾಳ್ ಪರ ನಿಂತ್ಕೊಂಡಿದೆ ಬಿಜೆಪಿ ಭಿನ್ನರ ಗುಂಪು. ಯತ್ನಾಳ್ ಉಚ್ಚಾಟನೆಯ ಆದೇಶ ವಾಪಸ್ ಪಡೆದುಕೊಳ್ಳೋದಕ್ಕೆ ಹೈಕಮಾಂಡ್ಗೆ ಮನವಿ ಮಾಡ್ಕೊಳ್ತೀವಿ ಅಂತ ಬಿಪಿ ಹರೀಶ್ ಅವರು ಮಾತನಾಡಿದ್ದಾರೆ. ಹೈಕಮಾಂಡ್ ಮುಂದೆ ಪರೇಡ್ ಮಾಡೋದಕ್ಕೆ ಪ್ಲಾನ್ ರೂಪಿಸಿಕೊಂಡಿದ್ದಾರಂತೆ ಭಿನ್ನರ ಗುಂಪಿನವರು. ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಅವರನ್ನ ಭೇಟಿ ಮಾಡಿ ಮನವಿ ಮಾಡಿಕೊಳ್ಳೋ ಸಾಧ್ಯತೆ ಕೂಡ ಇದೆ. ರಿಪಬ್ಲಿಕನ ಜೊತೆ ಶಾಸಕ ಬಿಪಿ ಹರೀಶ್ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಬಿಪಿ ಹರೀಶ್ ಅವರು ಕೂಡ ಪಕ್ಷದಿಂದ ಉಚ್ಚಾಟನೆ ಆಗ್ಬಿಡ್ತಾರ ಅಂಥದ್ದೊಂದು ಆತಂಕವನ್ನ ಅವರು ಕೂಡ ಎದುರಿಸ್ತಿದ್ದಾರೆ. ಬಟ್ ಅದಕ್ಕೆಲ್ಲ ಡೋಂಟ್ ಕೇರ್ ಅನ್ನುವಂತಹ ವಿಚಾರವನ್ನ ನಿನ್ನೆನೆ ಅವರು ಪ್ರಸ್ತಾಪ ಮಾಡಿದ್ರು. ಬಿಪಿ ಹರೀಶ್ ರಿಪಬ್ಲಿಕನ ಜೊತೆ ಮಾತನಾಡಿದ್ದಾರೆ. ಏನ್ ಹೇಳಿದ್ದಾರೆ ಬನ್ನಿ ನೋಡ್ಕೊಂಡು ಬರೋಣ. ತಮ್ಮ ಆಪ್ತರು ಇದ್ರ ಜೊತೆ ಇದ್ದರು. ಇವತ್ತು ಉಚ್ಚಾಟನೆ ಆಗಿದೆ, ಪಕ್ಷದಲ್ಲಿ ಇಲ್ಲ ಅಷ್ಟೇ, ಆತ್ಮೀಯತೆಯಾಗಿ ಜೊತೆಗಿದ್ದಾರೆ. ಇದನ್ನು ತಾವು ಯಾವ ರೀತಿಯಾಗಿ ವಿಶ್ಲೇಷಣೆ ಮಾಡ್ತೀರಿ ಸರ್? ನೋಡಿ, ನಾನು ಬೇರೆ ಕಾರ್ಯಕ್ರಮದ ನಿಮಿತ್ತ ಬೆಂಗಳೂರಿಗೆ ಬಂದೆ. ಬೆಂಗಳೂರಿಗೆ ಬಂದಾಗ ಯತ್ನಾಳ್ ಅವರು 6 ವರ್ಷ ಉಚ್ಚಾಟನೆ ಆಗಿರ್ತಕ್ಕಂಥದ್ದು ಮಾಧ್ಯಮದ ಮೂಲಕ ಗೊತ್ತಾಯಿತು. ನಂತರ ಅವ್ರ ಜೊತೆ ಮಾತನಾಡಲಿಕ್ಕೆ ನಾನು ಪ್ರಯತ್ನ ಮಾಡಿದೆ, ಆದರೆ ಅವರು ಯಾವುದೇ ನನಗೆ ಸಂಪರ್ಕಕ್ಕೆ ಸಿಕ್ಕಿಲ್ಲ. ನಮಗೂ ಕೂಡ ನೋವಾಗಿದೆ. ನಮ್ಮ ಆತ್ಮೀಯರು, ಹಿರಿಯ ಮುಖಂಡರು 6 ವರ್ಷಗಳ ಕಾಲ ಉಚ್ಚಾಟನೆ ಆಗಿರ್ತಕ್ಕಂಥದ್ದು. ಅವರ ಭೇಟಿ ಮಾಡಿ ನಂತರ ನಮ್ಮೆಲ್ಲ ಹಿರಿಯರ ಜೊತೆ ಚರ್ಚೆ ಮಾಡಿ ಇವತ್ತು ಪಕ್ಷದ ಹೈಕಮಾಂಡ್ಗೆ ಮನವೊಲಿಸ್ತಕ್ಕಂಥದ್ದು ಪ್ರಯತ್ನವನ್ನು ನಾವು ಮಾಡಬೇಕಂತಕ್ಕಂಥ ಒಂದು ವಿಚಾರದಲ್ಲಿ ನಾವಿದ್ದೀವಿ. ಅಂತ ದೊಡ್ಡ ಒಂದು ಎಲ್ಲೊಂದು ಕಡೆ ರಾಷ್ಟ್ರೀಯ ಮಟ್ಟದ ಹೋರಾಟ ಇರ್ತಕ್ಕಂಥ ಅಂಥ ಹೋರಾಟವನ್ನು ಭಾಳ ಯಶಸ್ವಿಯಾಗಿ ಮತ್ತು ಪರಿಣಾಮಕಾರಿಯಾಗಿ ಯತ್ನಾಳ್ ಅವರ ನೇತೃತ್ವದಲ್ಲಿ ತಾವೆಲ್ಲರೂ ಕೂಡ ಮಾಡಿದ್ವಿ. ಅದು ರಿಪೋರ್ಟನ್ನು ಕೊಟ್ಟರೆ ಅದಕ್ಕೆ ಹೈಕಮಾಂಡ್ ಕೂಡ ಮೆಚ್ಚುಗೆ ಸೂಚಿತು ಅಂತ ಕೂಡ ಹೇಳಿದ್ರಿ. ಆದರೆ ಇದೆಲ್ಲವೂ ಕೂಡ ಹೈಕಮಾಂಡ್ ಗಮನಕ್ಕೆ ಬಂದಿರಲಿಲ್ವಾ ಈ ಸಂದರ್ಭದಲ್ಲಿ ಅಂತ? ನೋಡಿ, ಹೈಕಮಾಂಡ್ ಯಾವ ಕಾರಣಕ್ಕೆ